ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ ಹೇಳಿದ್ದಾರೆ. ಅಪಘಾತಕ್ಕೀಡಾದಂತ ವ್ಯಕ್ತಿಗೆ ಚಿಕಿತ್ಸೆಯನ್ನ ಕೊಟ್ಟಿಲ್ಲ, ನಿರ್ಲಕ್ಷ್ಯವನ್ನ ಮಾಡಿದ್ದಾರೆ. ಹುಬ್ಬಳ್ಳಿಯ ಕಿಮ್ಸ್ನಲ್ಲಿ ಬೆಡ್ಗಳ ಕೊರತೆಯ ನೆಪ, ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳಿದ್ದಾರೆ. ಜೀವ ಉಳಿಸೋಕೆ ತಾನೇ ಆಸ್ಪತ್ರೆಗಳಿರೋದು. ಇಲ್ಲಿ ನಿಯಮಗಳು, ಬೆಡ್ ಇಲ್ಲ, ಅದು ಇದು ಅದು ಇಂಪಾರ್ಟೆಂಟಾ? ಆಸ್ಪತ್ರೆ ವೈದ್ಯರು ಅಂದ್ರೆ ಯಾವ ಕಾರಣಕ್ಕಿರೋದು? ಯಾಕೆ ಕಾರಣಕ್ಕೋಸ್ಕರ ಬರೋದು ಅಲ್ಲಿಗೆ? ಜೀವ ಉಳಿಸೋದು ಬಿಟ್ಟು, ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಬೆಡ್ ಇಲ್ಲ ಅಂತ ನೆಪ ಹೇಳಿದ್ದಾರೆ. 28 ವರ್ಷದ ಪ್ರಕಾಶ್ ಮರಿಗೌಡ್ರು, ಅವ್ರ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರಿರುವಂಥದ್ದು ವ್ಯಕ್ತಿ. ಧಾರವಾಡದ ಮೊಬರ ನಿವಾಸಿ ಪ್ರಕಾಶ್ ಮರಿಗೌಡ್ರ JCB ಚಾಲಕನಾಗಿದ್ದ ಪ್ರಕಾಶ್ ಮರಿಗೌಡ್ರು ಮನೆಗೆ ಬೈಕ್ನಲ್ಲಿ ಹೋಗುವಂತ ಸಂದರ್ಭದಲ್ಲಿ ಅಪಘಾತ ಆಗಿದೆ. ಸೋಮಾಪುರ ನವಲೂರು ರಸ್ತೆಯಲ್ಲಿ ಅಪಘಾತ ಸಂಭವಿಸಿತ್ತು. ತಕ್ಷಣ ಪ್ರಕಾಶ್ನನ್ನ ಹುಬ್ಬಳ್ಳಿಯ ಕಿಮ್ಸ್ಗೆ ತರಲಾಗಿತ್ತು. ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಕರ್ಕೊಂಬರಲಾಯಿತು ಟ್ರೀಟ್ಮೆಂಟ್ಗೋಸ್ಕರ. ಈ ವೇಳೆ ಬೆಡ್ಗಳಿಲ್ಲ ಅಂತ ಹೇಳಿದ್ದಾರೆ ಕಿಮ್ಸ್ ಸಿಬ್ಬಂದಿ. ಮನುಷ್ಯತ್ವನೇ ಇಲ್ಲವಾ ಅಂತ ಇವ್ರಿಗೆ? ಬೆಡ್ ಅಲ್ಲ, ಫಸ್ಟ್ ಆಫ್ ಆಲ್ ಇವರಿಗೆ ಮನುಷ್ಯತ್ವ ಅನ್ನುವಂಥದ್ದಿಲ್ಲ. ಅನಿವಾರ್ಯವಾಗಿ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಹೇಗೋ ಆ ಜೀವ ಉಳಿದ್ರೆ ಸಾಕಪ್ಪ ಅಂತ ಸಂಬಂಧಿಕರು. ಇವ್ರ ರೀಸನ್ ಕೇಳ್ಕೊಂಡು ಕೂರಕ್ಕಾಗತ್ತಾ? ಬೆಡ್ ಇಲ್ಲ ಅದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ, ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಖಾಸಗಿ ಆಸ್ಪತ್ರೆಗೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲಿ ಚಿಕಿತ್ಸೆ ವಿಳಂಬ ಬೇರೆ ಆಗ್ತಾ ಇತ್ತಲ್ಲ, ಈ ಟೈಮ್ನಲ್ಲಿ ಬ್ರೈನ್ ಡೆಡ್ ಆಗಿದೆ, ಕೋಮಾಗೆ ಜಾರ್ಕೊಂಡಿದ್ದಾರೆ ಪ್ರಕಾಶ್. ಟ್ರೀಟ್ಮೆಂಟ್ ಕೊಡೋದು ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಏನು ವೈದ್ಯರದು, ಆಸ್ಪತ್ರೆದು ಜೀವ ಉಳಿಸೋದು, ಟ್ರೀಟ್ಮೆಂಟ್ ಕೊಡೋದು, ಆ ಕೆಲಸ ಮಾಡಿಲ್ಲ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲಿ. ಬೆಡ್ ಇಲ್ಲ, ಅದ ಬೆಡ್ ಇಲ್ಲ, ಅದ ಎಮರ್ಜೆನ್ಸಿ ಆಯ್ತಲ್ಲ, ಯಾರನ್ನ ತೊಗೊಳತ್ತಾರ? ಏನು ಬೆಡ್ ಏನು ಇಲ್ಲ ಅಂತ ಹೇಳತ್ತಾರ? ಅಂಬು ಪೇಷಂಟ್ ಐತಿ, ಯಾರು ಬರತ್ತಿಲ್ಲ ಇನ್ನೂ ಮಠ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಡಾಕ್ಟರ್ ಶಿವರಾಮ ಸುಂಡಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಶಿವರಾಮ ಸುಂಡಿ, ಇವ್ರಿಗೇನು ಬೆಡ್ ಇಂಪಾರ್ಟೆಂಟಾ, ಪ್ರಾಣ ಉಳಿಸೋದು ಇಂಪಾರ್ಟೆಂಟಾ? ಆಸ್ಪತ್ರೆಗಳು ವೈದ್ಯರು ಅನ್ನುವಂಥದ್ದು ಯಾಕಿರೋದು? ಟ್ರೀಟ್ಮೆಂಟ್ ಫಸ್ಟ್ ಕೊಡ್ಬೇಕು ತಾನೆ, ಅದನ್ನ ಬಿಟ್ಬಿಟ್ಟು ಬೇರೆ ಕಡೆ ಕಳಿಸಿದಾರಲ್ಲ. ಪೃಥ್ವಿರಾಜ್, ಖಂಡಿತ. ಯಾಕಂದರೆ ಇದೇನು ಮಾನವೀಯತೆಯೇ ಮರೆತಂತಹ ಸಿಬ್ಬಂದಿ ಅಂತ ಹೇಳ್ಬೋದು. ಯಾಕಂದರೆ ಏನು ಬೆಳಗಿನ ಜಾವ ಈ ಒಂದು ಘಟನೆ ನಡೆದಿದೆ. ಕಿಮ್ಸ್ ಆಸ್ಪತ್ರೆಗೆ ಆತನನ್ನು ಕರೆತರಲಾಗಿತ್ತು. ಆ ಸಂದರ್ಭದಲ್ಲಿ ಬೆಡ್ ಇಲ್ಲ ಅಂತೇಳಿ ಏನು ಆ್ಯಂಬುಲೆನ್ಸ್ನಲ್ಲಿ ಏನು ಪೇಷಂಟ್ ಕರ್ಕೊಂಬಂದಿದ್ರು, ಅದೇ ರೀತಿ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಇಲ್ಲಿ ಬೆಡ್ ಇಲ್ಲ, ನೀವು ವಾಪಸ್ ತೆಗೆದುಕೊಂಡು ಹೋಗ್ರಿ ಅನ್ನೋ ಒಂದು ಮಾತನ್ನು ಕಿಮ್ಸ್ ಸಿಬ್ಬಂದಿ ಹೇಳಿದ್ದಾರೆ. ಅನಿವಾರ್ಯವಾಗಿ ಅಂದರೆ ಮತ್ತೆ ಅಲ್ಲಿಂದ ಏನು ಧಾರವಾಡದ SDM ಆಸ್ಪತ್ರೆಗೆ, ಖಾಸಗಿ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟೊತ್ತಿಗೆ ಆಗಲೇ ಏನಂದರೆ ಈಗ ಆತನ ಏನು ಅಪಘಾತಕ್ಕೆ ತುತ್ತಾಗಿದ್ದ ಪ್ರಕಾಶ್ ಏನಂದರೆ ಆತನ ಬ್ರೈನ್ ಡೆಡ್ ಆಗಿದೆ ಅನ್ನೋ ಒಂದು ಮಾಹಿತಿ ಲಭ್ಯವಾಗಿದೆ. ಈಗ ಮತ್ತೆ ಬ್ರೈನ್ ಡೆಡ್ ಆದ ನಂತರ ಕೋಮಾ ಸ್ಥಿತಿಯಲ್ಲಿರುವಂತಹ ಪ್ರಕಾಶ್ನನ್ನು ಮತ್ತೆ ವಾಪಸ್ ಕಿಮ್ಸ್ಗೆ ಕಳಿಸ್ಕೊಡ್ಲಾಗಿದೆ. ಇಲ್ಲಿ ಏನು ಒಂದು ರೀತಿಯಲ್ಲಿ ವೆಂಟಿಲೇಟರ್ ತೆಗೆದ್ರೆ ಜೀವ ಹೋಗುತ್ತೆ ಅನ್ನೋ ಸ್ಥಿತಿಯಲ್ಲಿ, ಅಂದರೆ ಕ್ರಿಟಿಕಲ್ ಕಂಡೀಷನಲ್ಲಿ ಈಗ ವಾಪಸ್ ಆಗಿದ್ದಾನೆ. ಇದಕ್ಕೆ ಕಿಮ್ಸ್ ಸಿಬ್ಬಂದಿಯ ಕಾರ್ಯವೈಖರಿಗೆ ಆಕ್ರೋಶ ವ್ಯಕ್ತವಾಗಿದೆ. ಯಾಕಂದರೆ ಏನು ಇಷ್ಟೆಲ್ಲ ದೊಡ್ಡ ಆಸ್ಪತ್ರೆ ಇದೆ ಮತ್ತು ಸರ್ಕಾರ ಇಷ್ಟೆಲ್ಲ ಸೌಲಭ್ಯ ಕೊಟ್ಟಿದ್ರು ಸಹ ತುರ್ತು ಏನು ಚಿಕಿತ್ಸೆಗೆ ಒಂದು ವ್ಯವಸ್ಥೆ ಇಲ್ಲಾಂದರೆ ಏನು ಅನ್ನೋ ಒಂದು ಪ್ರಶ್ನೆ ಎದುರಾಗಿದೆ. ಜೊತೆಗೆ ಏನು ಈ ರೀತಿ ಒಂದು ಏನು ಅಪಘಾತಕ್ಕೆ ತುತ್ತಾದ ವ್ಯಕ್ತಿಗೆ ತಕ್ಷಣಕ್ಕೆ ಒಂದು ಚಿಕಿತ್ಸೆ ಕೊಟ್ಟು ಆಮೇಲೆ ಬೆಡ್ನ ವ್ಯವಸ್ಥೆ ಮಾಡ್ಬೋದಾಗಿತ್ತು. ಆ ರೀತಿ ಮಾಡ್ದೇ ಈ ರೀತಿ ವಾಪಸ್ ಕಳಿಸಿರೋದು ಆಕ್ರೋಶಕ್ಕೆ ಕಾರಣ ಆಗಿದೆ. ಒಟ್ಟಾರೆ ಏನು ಕಿಮ್ಸ್ ಏನು ಆಗಾಗ ಒಂದು ಈ ರೀತಿಯ ಒಂದು ಚಿಕಿತ್ಸೆ ಕಾರಣಕ್ಕಾಗಿ ಚರ್ಚೆಗೆ ಆಗ್ತಾನೆ ಇದೆ. ಈಗ ಏನು ಒಬ್ಬ ವ್ಯಕ್ತಿಯ ಒಂದು ಪ್ರಾಣದ ಜೊತೆ ಚೆಲ್ಲಾಟ ಆಡಿದೆ ಅಂತ ಹೇಳ್ಬೋದು. ಇದರ ವಿರುದ್ಧ ಕಿಮ್ಸ್ ಆಡಳಿತ ವೈಖರಿ ವಿರುದ್ಧ ಆಕ್ರೋಶ ವ್ಯಕ್ತ ಆಗ್ತಾ ಇದೆ ಪೃಥ್ವಿರಾಜ್. ಅಲ್ಲ, ಮನುಷ್ಯತ್ವ, ಮಾನವೀಯತೆ ಅನ್ನುವಂಥದ್ದೇ ಸತ್ತೋಗಿದೆ ಅಲ್ಲಿ. ಅಲ್ಲ, ಫಸ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲಾದರೂ ಕಳಿಸ್ಬೇಕು ತಾನೆ ಬೆಡ್ ಇಲ್ಲ ಅನ್ನುವಂಥದ್ದನ್ನ. ಅದನ್ನು ಮರ್ತ್ಬಿಟ್ಟು ಮನುಷ್ಯತ್ವ ಅನ್ನುವಂಥದ್ದು ಬಿಟ್ಬಿಟ್ಟು ಬೇರೆ ಕಡೆ ಕಳಿಸಿದಾರಲ್ಲ. ಈಗ ಅಧೀಕ್ಷಕರೆಲ್ಲ ಏನು ಹೇಳ್ತಾ ಇದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಹಿಂಗೆ ಆಗ್ಬಿಟ್ರೆ ಏನು ಕತೆ ಅಂತ? ಪೃಥ್ವಿರಾಜ್, ಇದು ಈ ಸಂಬಂಧಪಟ್ಟಂಗೆ ಹೆಚ್ಚಿನ ಅಂದರೆ ಹಿರಿಯ ಏನು ವೈದ್ಯಕೀಯ ಅಧೀಕ್ಷಕರು ಇರ್ಬೋದು ಅಥವಾ ಕಿಮ್ಸ್ ನಿರ್ದೇಶಕರಿಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅಂದರೆ ಅಲ್ಲೇನು ಕೆಳಗೆ ಏನು ರಾತ್ರಿ ವೇಳೆಯಲ್ಲಿ ಯಾರು ಪಾಳಿಯಲ್ಲಿದ್ದರು ಸಿಬ್ಬಂದಿ, ಅವ್ರೇನಂದರೆ ಅಲ್ಲಿ ಬೆಡ್ ಇಲ್ಲ ಅಂತೇಳಿ ಅಲ್ಲಿಂದ ಅಲ್ಲಿಗೆ ವಾಪಸ್ ಕಳಿಸ್ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅಂದರೆ ಈಗ ಮತ್ತೆ ಏನು ಖಾಸಗಿ ಆಸ್ಪತ್ರೆಗೆ ಹೋಗಿ ವಾಪಸ್ ಆದ ನಂತರ ಈಗ ಅದ್ರ ಬಗ್ಗೆ ಮಾಹಿತಿ ಗೊತ್ತಾಗ್ತಾ ಇದೆ. ಹಾಗಾಗಿ ಇದು ಒಂದು ರೀತಿಯಲ್ಲಿ ಈ ಬಗ್ಗೆ ಹೆಚ್ಚಿನ ಗಮನ ಹರಿಸುವಂಥ ಅವಶ್ಯಕತೆ ಇದೆ ಅಂತ ಹೇಳ್ಬೋದು. ಯಾಕಂದರೆ ತಳಮಟ್ಟದ ಸಿಬ್ಬಂದಿ ಏನು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದ್ರ ಮೇಲೆ ಮೇಲಿನ ಅಧಿಕಾರಿಗಳು ಸಹ ಹೆಸರು ಕ್ರೆಡಿಟ್ ಬರುತ್ತೆ. ಆದರೆ ಇಲ್ಲಿ ಕೆಳಮಟ್ಟದ ಸಿಬ್ಬಂದಿ ಏನಂದರೆ ಏನು
ಆ ಒಂದು ಕೆಲಸದಲ್ಲಿ ನಿರ್ಲಕ್ಷ್ಯ ತೋರೋದ್ರ ಜೊತೆಗೆ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇರೋದು ಖಂಡಿತವಾಗಿಯೂ ಯಾರೂ ಸಹ ಕ್ಷಮಿಸಲಾರದಂಥ ವಿಷಯ ಆಗಿದೆ. ಹಾಗಾಗಿನೇ ಇದು ಏನು ಕಿಮ್ಸ್ ಏನು ನಿನ್ನೇನು ಒಂದು ಏನು ಚಿಕಿತ್ಸೆ ಕೊಡುವಲ್ಲಿ ಅಟ್ಲೀಸ್ಟ್ ಒಂದು ಚಿಕಿತ್ಸೆ ಕೊಟ್ಟಾದ್ರೂ ವಾಪಸ್ ಕಳಿಸ್ಬೋದಾಗಿತ್ತು. ಅದ್ಯಾವುದನ್ನು ಮಾಡ್ದೇನೆ ಏನು ವಾಪಸ್ ಕಳಿಸಿರೋದ್ರಿಂದಾಗಿ ಡಿಲೇ ಆಗಿದೆ. ಡಿಲೇ ಆದ ಕಾರಣಕ್ಕಾಗಿ ಅಥವಾ ತುಂಬಾ ಹೊತ್ತು ವೆಯ್ಟ್ ಮಾಡಿಸ್ಬಿಟ್ಟು ಆಮೇಲೆ ಇಲ್ಲ ಬೆಡ್ಡೇ ಇಲ್ಲ ಅನ್ಬಿಟ್ಟು ಆಮೇಲೆ ಕಳ್ಸಿದ್ದ. ಆ ವೆಯ್ಟ್ ಮಾಡಿದ ಟೈಮಲ್ಲೇ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆಗಿದ್ದ? ಪೃಥ್ವಿರಾಜ್, ಏನು ಇದು ಧಾರವಾಡ ಸಮೀಪ ಆದಂತಹ ಅಪಘಾತ ಆಗಿತ್ತು. ಏನಂದ್ರೆ ಹೆಚ್ಚಿನ ಏನು ಕಿಮ್ಸ್ ಆಸ್ಪತ್ರೆಯಲ್ಲಿ ಏನು ಹೆಚ್ಚಿನ ಚಿಕಿತ್ಸೆ ಸಿಗುತ್ತೆ ಅನ್ನೋ ಕಾರಣಕ್ಕಾಗಿ ಕಿಮ್ಸ್ಗೆ ಆಂಬ್ಯುಲೆನ್ಸ್ ಮೂಲಕ ಕರೆತರಲಾಗಿತ್ತು. ಕಿಮ್ಸ್ನಲ್ಲಿ ಕೆಲ ಹೊತ್ತು ಹಾಗೆ ಬಿಡ್ತಾರೆ. ಇಲ್ಲಿ ಏನು ಅವ್ರ ಜೊತೆ ಬಂದಂಥವರು ಇಲ್ಲಿ ಸಿಬ್ಬಂದಿಗೆ ಹೇಳ್ತಾರೆ ಇದು ಏನು ಅಪಘಾತ ಆಗಿದೆ, ಸ್ಟ್ರೆಚರ್ ತೊಗೊಂಡು ಬನ್ನಿ, ತೆಗೆದುಕೊಂಡು ಹೋಗಿ ಅಂದರೆ ಆ ಸಂದರ್ಭದಲ್ಲಿ ಏನಂದರೆ ಸಿಬ್ಬಂದಿ ಹೇಳ್ತಾರೆ ಇಲ್ಲ ಇಲ್ಲಿ ಬೆಡ್ ಇಲ್ಲ, ನೀವು ಇಲ್ಲಿ ಟ್ರೀಟ್ಮೆಂಟ್ ಕೊಡೋಕ್ಕಾಗಲ್ಲ, ವಾಪಸ್ ಕರ್ಕೊಂಡು ಹೋಗ್ರ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆಗ ಅನಿವಾರ್ಯವಾಗಿ ಅಲ್ಲೂ ಒಂದಿಷ್ಟು ಸಮಯ ಹೋಗುತ್ತೆ. ಯಾಕಂದರೆ ಆಂಬ್ಯುಲೆನ್ಸ್ನಲ್ಲೇ ಕೆಲವು ಹೊತ್ತು ಸಮಯ ಹೋಗುತ್ತೆ, ಅಲ್ಲೇ ಬಿಡಲಾಗುತ್ತೆ. ನಂತರ ಏನು ಖಾಸಗಿ ಆಸ್ಪತ್ರೆಗೆ ಮತ್ತೆ ಧಾರವಾಡಕ್ಕೆ ಕರ್ಕೊಂಡು ಹೋಗ್ಲಾಗ್ತದೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಆಗಲೇ ಸಾಕಷ್ಟು ಟೈಮ್ ಆಗಿತ್ತು. ಹಾಗಾಗಿ ಏನು ಚಿಕಿತ್ಸೆ ಕೊಡುವಲ್ಲಿ ಒಂದಷ್ಟು ವಿಳಂಬ ಆಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಆ ಒಂದು ವ್ಯಕ್ತಿಯ ಸ್ಥಿತಿ ಮತ್ತಷ್ಟು ಕ್ರಿಟಿಕಲ್ ಆಗಿದೆ ಅಂತ ಹೇಳ್ಬೋದು ಪೃಥ್ವಿರಾಜ್. ಅಲ್ಲಿ ಈಗ ಯಾವುದೇ ಆಸ್ಪತ್ರೆ ಆದರೂ ಕೂಡ, ಸ್ಪೆಷಲಿ ಕಿಮ್ಸ್ ಆಸ್ಪತ್ರೆ ಅಂದರೆ ದೊಡ್ಡ ಆಸ್ಪತ್ರೆ, ತುರ್ತು ಚಿಕಿತ್ಸಾ ವಿಭಾಗ ಅನ್ನುವಂಥದ್ದೇ ಇರುತ್ತೆ. ಎಮರ್ಜೆನ್ಸಿ ಅಂತ ಬಂದಂಥ ಸಂದರ್ಭದಲ್ಲೇ ಟ್ರೀಟ್ಮೆಂಟನ್ನು ಕೊಡ್ಲಿಕ್ಕೋಸ್ಕರನೇ ಇರುವಂಥದ್ದು. ವೈದ್ಯರಾದರೂ ಬಂದು ಚೆಕ್ ಮಾಡಿದ್ರ ಏನಾಗಿದೆ ಏನು ಎತ್ತ ಅನ್ನುವಂಥದ್ದು, ಅದನ್ನೂ ಕೂಡ ಮಾಡಲಿಲ್ವಾ? ಯಾರೊಬ್ಬ ಬಂದ ಇಲ್ಲ ಇಲ್ಲಿ ಜಾಗ ಇಲ್ಲ ಅಂತ ಕಳಿಸಿದ್ದ? ಹೌದು ಪೃಥ್ವಿರಾಜ್, ಅಂದರೆ ಇಲ್ಲಿ ಯಾರೂ ವೈದ್ಯರು ಸಹ ಬರಲಿಲ್ಲ, ಸಿಬ್ಬಂದಿನೂ ಸಹ ಏನಂದರೆ ಅದು ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಇಲ್ಲ ಅಂತ ಅಲ್ಲೇ ಕೈ ಮಾಡಿಬಿಟ್ಟು ಇಲ್ಲ ಇಲ್ಲಿ ಏನು ಬೆಡ್ಗಳು ಖಾಲಿ ಇಲ್ಲ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಅಂದರೆ ಅಲ್ಲಿ ಯಾರೂ ಸಹ ಒಂದು ರೋಗಿಯನ್ನು ಏನು ಅಟ್ಲೀಸ್ಟ್ ಒಂದು ಏನು ಆ ರೋಗಿಗೆ ಒಂದು ತಕ್ಷಣಕ್ಕೆ ಏನು ಸ್ಪಂದನೆ ಮಾಡಬೇಕು ಅದ್ಯಾವುದೂ ಸಹ ಸ್ಪಂದನೆ ಮಾಡುವಂಥ ಕೆಲಸ ಆಗಲಿಲ್ಲ. ಅದೇ ಕಾರಣದಿಂದಾಗಿಯೇ ಅನಿವಾರ್ಯವಾಗಿ ಅವ್ರೇನಂದರೆ ಏನು ಆ ವ್ಯಕ್ತಿನ ವಾಪಸ್ಸು SDM ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಾಯ್ತು. ಅಲ್ಲಿ ಏನು ಟ್ರೀಟ್ಮೆಂಟ್ ಕೊಡುವಂಥ ಪ್ರಯತ್ನ ಮಾಡಲಾಯಿತು. ಆದರೆ ಏನು ಸಾಕಷ್ಟು ವಿಳಂಬ ಆಗಿದ್ದರಿಂದಾಗಿ ಮತ್ತು ಸಾಕಷ್ಟು ತೀವ್ರ ಥರದ ಒಂದು ಅಪಘಾತ ಆಗಿದ್ದರಿಂದಾಗಿ ಆತನ ಬ್ರೈನ್ ಡೆಡ್ ಆಗಿದೆ ಮತ್ತು ಕೋಮಾ ಸ್ಥಿತಿಯಲ್ಲಿ ಇದ್ದಾನೆ. ಹಾಗಾಗಿ ಮತ್ತೆ ಈಗ ಅಲ್ಲಿ ಯಾಕಂದರೆ ಸಾವನ್ನಪ್ಪೋದು ಖಚಿತ ಅನ್ನೋ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಖಾಸಗಿ ಆಸ್ಪತ್ರೆಯವರು ಏನಂದರೆ ನೀವು ಕಿಮ್ಸ್ಗೆ ತೆಗೆದುಕೊಂಡು ಹೋಗ್ರಿ ಅಂತೇಳಿ ಹೇಳಿದ್ದರಿಂದಾಗಿ ಈಗ ಏನಂದರೆ ಕಿಮ್ಸ್ಗೆ ಕರ್ತಂದಿದ್ದಾರೆ. ಇಲ್ಲಿ ಈಗ ಸದ್ಯಕ್ಕೆ ಚಿಕಿತ್ಸೆ ಕೊಡುವಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಕೆಲಸನ ನಿನ್ನೆನೇ ಮಾಡಿದರೆ ಅಟ್ಲೀಸ್ಟ್ ಒಂದಷ್ಟು ಚೇತರಿಸ್ಕೊಳ್ತಾ ಇದ್ದ ಅನ್ನೋ ಒಂದು ಅಭಿಪ್ರಾಯ ಅವರ ಸಂಬಂಧಿಕರದಾಗಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಶಿವರಾಮ ಸುಂಡಿ ಮೇಲ ಮಾಹಿತಿಗಾಗಿ. ಕೊಲ್ಲಿ ರಾಷ್ಟ್ರದ ಯುದ್ಧ ನಮ್ಮ ದೇಶದಲ್ಲಿ ಹೋಟೆಲ್ಗಳ ಜೀವನಕ್ಕೆ ಕೊಳ್ಳಿ ಇಟ್ಟಂತಾಗ್ತಾ ಇರುವಂಥದ್ದು. ಯಾಕೆಂದರೆ ಹೋಟೆಲ್ ಉದ್ಯಮನೇ ಆಲ್ಮೋಸ್ಟ್ ಬಂದ್ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಹತ್ತತ್ರ ಒಂದು 50 to 60% ಅಷ್ಟು ಹೋಟೆಲ್ಗಳು ಬಂದಾಗೋಗಿದ್ದಾವೆ. ಗ್ಯಾಸ್ ಟ್ರಬಲ್ ಹಿನ್ನೆಲೆಯಲ್ಲಿ ಗ್ಯಾಸ್ ಟ್ರಬಲ್ ಇನ್ನೂ ಕೂಡ ಮುಂದುವರೆದಿದೆ. ಗ್ಯಾಸ್ ಸಿಗದೆ ವಾರಾಂತ್ಯದಲ್ಲೂ ಕೂಡ ಹಲವು ಹೋಟೆಲ್ ಬಂದಾಗಿದ್ದಾವೆ. ಎಲೆಕ್ಟ್ರಿಕ್ ಬಾಯ್ಲರ್ ಸೌದೆ ಮೊರೆ ಹೋಗಿರುವಂಥದ್ದು. ಆದರೂ ಕೂಡ ಆ ಸಮಸ್ಯೆ ತಪ್ಪಿಲ್ಲ. ಯಾಕೆಂದರೆ ಎಲ್ಲ ಹೋಟೆಲ್ಗಳಲ್ಲೂ ಕೂಡ ಅವಕಾಶ ಇರೋದಿಲ್ಲ, ಜಾಗ ಇರೋದಿಲ್ಲ. ಸೌದೆ ಒಲೆ ಕಚ್ಕೊಂಡು ಅಡುಗೆಯನ್ನು ಮಾಡಲಿಕ್ಕೆ ಪಾತ್ರೆಗಳೆಲ್ಲ ಬೇಕಾಗುತ್ತಲ್ಲ. ಸೊ ಆ ಅಭಾವ ಇರುವಂಥ ಹಿನ್ನೆಲೆಯಲ್ಲಿ ಅನಿವಾರ್ಯವಾಗಿ ಸಾಕಷ್ಟು ಹೋಟೆಲ್ಗಳು ಬಂದಾಗಿದ್ದಾವೆ. ಮೊದಲೇ ಚಿಕ್ಕ ಜಾಗ ಇರುತ್ತೆ, ಸಣ್ಣ ಪುಟ್ಟ ಹೋಟ್ಲು ಅಂದರೆ ಚಿಕ್ಕ ಜಾಗ ಅಷ್ಟೇ ಇರುತ್ತೆ ಗ್ಯಾಸನ್ನು ಕಚ್ಕೊಂಡು ಅಡುಗೆಯನ್ನು ಮಾಡಲಿಕ್ಕೆ. ಅಂಥದ್ರಲ್ಲಿ ಸೌದೆ ಒಲೆಯಲ್ಲಿಂದ ತಗೊಂಡ್ಬರ್ತಾರೆ. ಸೌದೆ ಜಾಗ ಬೇಕಲ್ಲ, ಅದಿಲ್ಲ. ಅನಿವಾರ್ಯವಾಗಿ ಹೋಟೆಲ್ ಉದ್ಯಮ 50 to 60% ಅಷ್ಟು ಬಂದಾಗಿದೆ. ವಿದ್ಯುತ್ನಿಂದ ಗ್ಯಾಸ್ ರೀತಿಯ ಅಡುಗೆ ಮಾಡಲಿಕ್ಕೆ ಅಸಾಧ್ಯ, ದೊಡ್ಡ ಪ್ರಮಾಣದಲ್ಲಿ ಬೇಯಿಸಬೇಕಾಗುತ್ತೆ. ಆದರೆ ಅದು ಅಸಾಧ್ಯ. ಎಲೆಕ್ಟ್ರಿಕ್ ಸ್ಟವ್ಗಳಲ್ಲಿ ಬೇಯಿಸಬೇಕು ಅಂದರೆ ಶೀಘ್ರ ಗ್ಯಾಸ್ ತರಿಸ್ಕೊಡಿ ಅಂತ ಮಾಲೀಕರು ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಗೆ ಪತ್ರವನ್ನು ಕೂಡ ಬರೆಯಲಾಗಿರುವಂಥದ್ದು. ಹೋಟೆಲ್ ಓನರ್ ರೂಪಶಾಸ್ತ್ರಿ, ಗಾಂಧಿ ಬಜಾರ್ನ ರಸಪಾಕ ಹೋಟೆಲ್ ಓನರ್ ಅವರು ರೂಪಶಾಸ್ತ್ರಿ ಅವರು ಪತ್ರವನ್ನು ಬರೆದಿದ್ದಾರೆ. ಬಿಕ್ಕಟ್ಟು ಬಗೆಹರಿಸಲಿಕ್ಕೆ ಮನವಿಯನ್ನು ಮಾಡಿದ್ದಾರೆ. ಗೊತ್ತಿದೆ ವಾಸ್ತವ ಏನಾಗಿದೆ ಅಂತ. ಅದಕ್ಕೇ ಈ ಯುದ್ಧ ಶುರುವಾಯ್ತಲ್ಲ, ಈ ಯುದ್ಧ ಶುರುವಾದಾಗಿನಿಂದ ನಿನ್ನೆ ಫಸ್ಟ್ ಟೈಮ್ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇರಾನ್ ಅವರಿಗೆ ಕರೆಯನ್ನು ಮಾಡಿ ಮಾತುಕತೆಯನ್ನು ಮಾಡಿದ ಬಳಿಕ ಹರ್ಮುಜ್ ಜಲಸಂಧಿ ಭಾರತಕ್ಕೆ ಓಪನ್ ಆಗಿದೆ. ಈಗ ಆಲ್ರೆಡಿ 2 ಶಿಪ್ಗಳು ಬರ್ತಾ ಇರುವಂಥದ್ದು ಭಾರತಕ್ಕೆ. ಇನ್ನು ಉಳಿದಿರುವಂಥ ಶಿಪ್ಗಳು ಕೂಡ ಭಾರತಕ್ಕೆ ಬರುವಂಥ ನಿಟ್ಟಿನಲ್ಲಿ ಈಗ ಆಲ್ರೆಡಿ ಗ್ರೀನ್ ಸಿಗ್ನಲ್ ಕೂಡ ಸಿಕ್ಕಿದೆ. ರೂಪಶಾಸ್ತ್ರಿ ಅವರನ್ನ ನಮ್ಮ ಪ್ರತಿನಿಧಿ ಪ್ರಗತಿ ಮಾತನಾಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರು ಏನು ಹೇಳಿದ್ರು ಕೇಳೋಣ.
ಕಮರ್ಷಿಯಲ್ ಗ್ಯಾಸ್ನ ಅಭಾವ ಹೋಟೆಲ್ ಉದ್ಯಮಕ್ಕೆ ತಟ್ಟಿರೋದು ನಿಲ್ಲೋ ಲಕ್ಷಣ ಕಾಣ್ತಾ ಇಲ್ಲ. ಈ ವಿಚಾರ ಪ್ರಧಾನಿ ಮೋದಿವರೆಗೂ ಕೂಡ ತಲುಪಿದೆ. ಮೋದಿಗೆ ಈಗ ಸದ್ಯ ಮಹಿಳೆಯರ ಪರವಾಗಿ, ಹೋಟೆಲ್ ಉದ್ಯಮದ ಪರವಾಗಿ ರೂಪಾಶಾಸ್ತ್ರಿ ರಸಪಾಕದ ಓನರ್ ಪತ್ರವನ್ನ ಬರೆದಿದ್ದಾರೆ. ಅವ್ರು ಎದುರಿಸ್ತಿರೋ ಸವಾಲುಗಳೇನು, ಅವ್ರು ಏನ್ ಹೇಳ್ತಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತಾನೆ. ಮೇಡಮ್, ಪ್ರಧಾನಿ ಮೋದಿ ಅವರಿಗೆ ಪತ್ರ ಬರೆದಿದ್ದೀರಾ, ಏನೇನು ಉಲ್ಲೇಖ ಮಾಡಿದ್ದೀರಾ, ಏನ್ ಹೇಳ್ತೀರಾ? ಅದೇ ಇವಾಗ 4 ದಿನಗಳಿಂದ ಸಿಲಿಂಡರ್ ಸಿಗ್ತಾ ಇಲ್ಲ ನಮಗೆ. ನಾವು ಮಹಿಳೆಯರು ಸಣ್ಣ ಖಾನಾವಳಿಗಳಿಂದ ಹಿಡಿದು ದೊಡ್ಡ ದೊಡ್ಡ ರೆಸ್ಟೋರೆಂಟ್ಗಳನ್ನು ಸಹ ನಡೆಸ್ತಾ ಇದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ನಮಗೆ ಇವಾಗ ನಾಳೆಯಿಂದನೇ ಸಿಲಿಂಡರ್ ಸಿಗಲ್ಲ, ಹೋಟ್ಲು ಮುಚ್ಚಬೇಕು ಅನ್ನೋ ಪರಿಸ್ಥಿತಿ ಇದೆ. ಈಗ ನನ್ನ ಸುತ್ತಮುತ್ತಲಿರುವಂತಹ 30-40% ಆಲ್ರೆಡಿ ಮುಚ್ಚಿಯಾಗಿದೆ. ಮಹಿಳೆಯರು ಇದೇ ಒಂದು ಉದ್ಯೋಗವನ್ನು ನಂಬಿಕೊಂಡು ಜೀವನವನ್ನು ನಡೆಸ್ತಾ ಇದ್ದೀವಿ ಇವತ್ತು. ಮತ್ತೆ ನಮಗೆ ರೆಂಟ್ ಕಟ್ಟಬೇಕು, ಮನೆಯಲ್ಲಿ ಮಕ್ಕಳುಗಳನ್ನು ನೋಡ್ಕೋಬೇಕು, ಅವರ ವಿದ್ಯಾಭ್ಯಾಸ ಎಲ್ಲವನ್ನೂ ಸಹ ಈ ಒಂದು ಉದ್ಯೋಗದಿಂದಲೇ ನಾವು ಮಾಡ್ಕೊಳ್ಳುವಂಥದ್ದು. ನಮ್ಮ ಕಷ್ಟಗಳನ್ನ ನೀವು ನೋಡಿ ಸ್ವಲ್ಪ ಅಂತ ಹೇಳಿ ಒಂದು ಪತ್ರ ಬರೆದಿರುವಂತದ್ದು. ನಿಮಗೆ ಇವಾಗ ಕಮರ್ಷಿಯಲ್ ಗ್ಯಾಸ್ ಇಲ್ಲದೆ ನೀವು ಆಯ್ಕೆ ಮಾಡ್ಕೊಂಡಿರುವಂತಹ ಪರ್ಯಾಯ ಮಾರ್ಗದಿಂದ ಏನೇನು ಸಮಸ್ಯೆಗಳಾಗ್ತಾ ಇದೆ ಅಂತ? ಈಗ ಪರ್ಯಾಯ ಮಾರ್ಗ ನಾವು ಇಂಡಕ್ಷನ್ ಒಲೆಯನ್ನ ಟೀ ಕಾಫಿಗಳಿಗಷ್ಟೇ ಬಳಸ್ಕೋಬಹುದು, ಅದ್ರಲ್ಲಿ ದೋಸೆ ಮಾಡಕ್ಕಾಗಲ್ಲ ನಮಗೆ. ಆಮೇಲೆ ಒಲೆ ಅಂತ ಹೋದಾಗ ಸೌದೆ ಒಲೆಗಳಲ್ಲಿ ಹೊಗೆ ಬರ್ತದೆ. ಮತ್ತೆ ನಮ್ಮ ಓನರ್ಗಳು ಏನಿದ್ದಾರೆ ಅವ್ರದ್ದು ಈ ಪೇಂಟಿಂಗ್ ಹಾಳಾಗತ್ತೆ, ಮತ್ತೆ ಅಕ್ಕಪಕ್ಕದವರಿಗೆ ಹೊಗೆಯಿಂದ ಕಿರಿಕಿರಿ ಆಗುವಂತದ್ದು, ಜೊತೆಗೆ ಪೊಲ್ಯೂಷನ್, ಇದರಿಂದ ಹೊಗೆಯಿಂದ ಪೊಲ್ಯೂಷನ್ ಆಗತ್ತೆ. ಹಾಗಾಗಿ ಎಲ್ಲ ರೀತಿಯ ಕಿರಿಕಿರಿಗಳು ಇದಾವೆ ಇದರಲ್ಲಿ. ಹೌದು, ಏನು ಪರಿಹಾರ ಸಿಗ್ತಾ ಇಲ್ಲ ಈ ಸಮಸ್ಯೆ? LPG ಸಿಲಿಂಡರ್ ಒಂದು ಬರೋದು ಬಿಟ್ರೆ ಬೇರೆ ಯಾವ ಪರಿಹಾರನೂ ಇದಕ್ಕಿಲ್ಲ. ಇದಿಷ್ಟು ಹೋಟೆಲ್ನ ಓನರ್ ಹೇಳ್ತಾ ಇರುವಂತಹ ಮಾಹಿತಿ. ಅದ್ರ ಜೊತೆಗೆ ಮೇಡಮ್, ನೀವು ಒಂದಿಷ್ಟು ಐಟಮ್ಗಳಿಗೂ ಕೂಡ ಮೆನುವಲ್ಲೂ ಕೂಡ ಲಿಮಿಟೆಡ್ ಫುಡ್ ಮಾಡಿದೀರಾ, ಅದ್ರ ಬಗ್ಗೆ ಹೇಳಿ. ಇವತ್ತು ನಾವು ಇಡ್ಲಿಗೆ ಸಾಂಬಾರ್ ಕೊಡ್ತಾ ಇಲ್ಲ, ಖಾಲಿ ಚಟ್ನಿ ಕೊಡ್ತಾ ಇದೀವಿ. ಆಮೇಲೆ ಸ್ಪೆಷಲ್ ದೋಸೆಗಳು ಯಾವುದು ಕೊಡ್ತಾ ಇಲ್ಲ. ಆಮೇಲೆ ನಮ್ದು ಇಲ್ಲಿ ಸ್ಪೆಷಲ್ ಆಗಿ ಬನ್ಸು, ಕೆಲವು ಖರೀದಿ ತಿಂಡಿಗಳನ್ನು ನಾವಿತ್ತು ಸ್ಟಾಪ್ ಮಾಡಿದೀವಿ. ಯಾಕಂತಂದ್ರೆ ನಮಗೆ ಮುಂಚೆ 4 ಸಿಲಿಂಡರ್ ಬೇಕಾಗ್ತಿತ್ತು, ಈಗ ನಮಗೆ ದಿನಕ್ಕೆ 1.5-2 ಸಿಲಿಂಡರ್ ಅಷ್ಟೇ. ಇದರಲ್ಲಿ ನಾವು ಇದನ್ನ ನಡೆಸ್ತಾ ಬಂದಿದ್ವಿ. ಯಾವುದೇ ಕಾರಣಕ್ಕೂ ನಾವು ಹೋಟೆಲ್ ಮುಚ್ಚಬಾರ್ದು ಅನ್ನೋ ಹಠ ಹಿಡ್ಕೊಂಡು ನಾವು ಇದನ್ನ ನಡೆಸ್ತಾ ಇದೀವಿ. ಈ ಹೋಟೆಲ್ನ ಓನರ್ ಹೇಳ್ತಾ ಇರೋದು ಇಷ್ಟೇ, ಅರ್ಧಂಬರ್ಧ ಅಂದ್ರೆ ಏನು ಮೆನು ಇದೆ ಅದನ್ನ ಕಟ್ ಮಾಡಿ ನಾವೀಗ ಲಿಮಿಟೆಡ್ ಫುಡ್ ಅನ್ನ ಕೊಡ್ತಾ ಇದೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಪ್ರಧಾನಿ ಮೋದಿಗೂ ಕೂಡ ಪತ್ರವನ್ನ ಬರೆದಿದ್ದಾರೆ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಒಂದು ಕಡೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಅಕ್ರಮ ದಾಸ್ತಾನನ್ನ ಮಾಡಲಾಗ್ತಾ ಇದೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಡಬಲ್ ತ್ರಿಬಲ್ ರೇಟ್ ಅಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಜನರು ಪರದಾಟವನ್ನ ಮಾಡ್ತಾ ಇದ್ದಾರೆ. 7ರಿಂದ 8 ಗಂಟೆಯಿಂದ ಕಾದ್ರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ, ಅಲ್ಲಿ ಬುಕ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ನಾವು ಡೊಮೆಸ್ಟಿಕ್ ಗ್ಯಾಸ್ ಅಭಾವ ಆಗೇ ಇಲ್ವೇನೋ ಅನ್ನುವಂಥದ್ದು ನೋಡ್ತಾ ಇದೀವಲ್ಲ, ಬುಕ್ಕಿಂಗ್ ಮಾಡೋಕ್ಕಾಗ್ತಾ ಇಲ್ಲ. ಫೋನ್ ನಂಬರ್ ಸ್ವಿಚ್ ಆಫು, ನಾಟ್ ರೀಚಬಲ್ಲು. ಆ್ಯಪಲ್ಲಿ ಬುಕ್ ಮಾಡೋಣ ಅಂದರೆ ಸರ್ವಿಸ್ ಕೊಡ್ತಾ ಇಲ್ಲ, ಅಲ್ಲಿ ಸರ್ವರ್ ಡೌನ್ ಆಗೋಗಿದೆ. ಸೊ ಗ್ಯಾಸ್ ಏಜೆನ್ಸಿ ಹತ್ರನೇ ಹೋಗಿ ಬುಕ್ ಮಾಡಿ ಬರಬೇಕಾಗಿದೆ ಅಂಥ ಪರಿಸ್ಥಿತಿ. ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಜನರು ಪರದಾಟವನ್ನು ಮಾಡ್ತಾ ಇದ್ದಾರೆ, ಬೀದಿಲಿ ನಿಂತ್ಕೊಂಡು ಕ್ಯೂ ನಿಂತ್ಕೊಬೇಕಾಗಿದೆ. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಭಾರತದಲ್ಲಿ. ನಿಮ್ಗೆ ತೋರಿಸ್ತಾ ಇದೀವಲ್ಲ ನೋಡಿ, ಅದು ಆಲ್ಮೋಸ್ಟ್ ಎಲ್ಲ ಜಿಲ್ಲೆಗಳಲ್ಲೂ ಇರುವಂಥ ಪರಿಸ್ಥಿತಿ ಇದು. ಜನ ಮುಗಿಬಿದ್ದಿದ್ದಾರೆ, ಹೌದು, ಇಲ್ಲ ಅಂತಲ್ಲ. ಒಂದೇ ಸಲ ಎಲ್ಲರೂ ಕೂಡ ಬುಕ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅಟ್ಲೀಸ್ಟ್ ಇನ್ನೊಂದು 20 ದಿನ ಆದಮೇಲೆ ಆದರೂ ಸಿಗಲಿ ಅನ್ನೋ ಕಾರಣಕ್ಕೆ. ಆದರೆ ಅದು ಕೂಡ ಬುಕ್ ಆಗ್ತಾ ಇಲ್ಲ. ಇನ್ನು ಬುಕ್ ಮಾಡಿದಂಥವ್ರು ಈ ಹಿಂದೆ ಅವ್ರಿಗೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಪ್ರಿಯಾರಿಟಿ ಮೇಲೆ ಕೊಡಬೇಕಾಗಿತ್ತು, ಆ ಕೆಲಸನೂ ಆಗ್ತಾ ಇಲ್ಲ. ಆದರೆ ಕೇಳಿದ್ರೆ ಅಭಾವನೆ ಇಲ್ಲ ಅಂತ ಹೇಳ್ತಾರೆ. ಗ್ರೌಂಡ್ ರಿಯಾಲಿಟಿ ನೋಡಿದ್ರೆ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಇದೆ. ನಾವು ಒಂದು ಕಡೆ ಗ್ಯಾಸ್ ಏಜೆನ್ಸಿಗಳಲ್ಲಿ ಅಕ್ರಮ ದಾಸ್ತಾನು, ಇನ್ನೊಂದು ಕಡೆ ಗ್ಯಾಸ್ ಸಿಗದೆ ಜನ ಪರದಾಟವನ್ನು ಮಾಡ್ತಾ ಇದ್ದಾರೆ. ಕಲಬುರಗಿಯಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. LPG ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗಿದೆ. ಸಿಲಿಂಡರ್ ಪಡಿಲಿಕ್ಕೆ ಕ್ಯೂ ನಿಂತಿದ್ದಾರೆ ಕಲಬುರಗಿಯಲ್ಲಿ ಜನ. ಎಲ್ಲ ಜಿಲ್ಲೆಗಳಲ್ಲೂ ಇರುವಂಥ ಸಮಸ್ಯೆ ಇದು. ಗ್ಯಾಸ್ ಏಜೆನ್ಸಿಗಳ ಮುಂದೆ ಖಾಲಿ ಸಿಲಿಂಡರ್ ಹಿಡಿದು ಕ್ಯೂ ನಿಂತ್ಕೊಂಡಿದ್ದಾರೆ, ಹಂಗಾದ್ರೂ ಸಿಗುತ್ತಾ ಅಂತ. ರಾಮ ಮಂದಿರದ ಬಳಿ ಏಜೆನ್ಸಿ ಮುಂದೆ ಕ್ಯೂ ನಿಂತಿದ್ದಾರೆ ಜನ. ಜಿಲ್ಲೆಯ ಹಲವೆಡೆ ಏಜೆನ್ಸಿಗಳ ಮುಂದೆ ಕ್ಯೂ ನಿಂತ್ಕೊಂಡು ಗ್ಯಾಸ್ ಸಿಕ್ಕರೆ ತಗೊಂಡೋಗುವಂಥ ಪ್ರಯತ್ನ. ಅದು ಗ್ಯಾಸ್ ಸಿಲಿಂಡರ್ ಪಡೆಯಲೇಬೇಕು ಅಂತ ಗಂಟೆಗಟ್ಟಲೆ ಕ್ಯೂ ನಿಂತಿದ್ದಾರೆ. ಖಾಲಿ ಆಗಿದೆಯಲ್ಲ ತುಂಬ ಜನರದ್ದು, ಅವ್ರಿಗಾದ್ರೂ ಸಿಗಬೇಕಾಗಿತ್ತಲ್ಲ, ಅವ್ರಿಗೂ ಸಿಗ್ತಾ ಇಲ್ವಲ್ಲ. ಆ ಕಾರಣಕ್ಕೋಸ್ಕರ ಅಲ್ಲೇ ಗ್ಯಾಸ್ ಇಟ್ಕೊಂಡು ಬಂದಿದ್ದಾರೆ. ಅಟ್ಲೀಸ್ಟ್ ಹಂಗೋ ಹಿಂಗೋ ಇನ್ನೊಂದು 10-15 ದಿನಕ್ಕೆ ಆಗುತ್ತೆ ಅನ್ನುವಂಥವ್ರು ಇನ್ನೂ ಬಂದಿಲ್ಲ. ಈ ಒಂದು ಭೀಕರ ಪರಿಸ್ಥಿತಿ ಕಂಟಿನ್ಯೂ ಆದರೆ ದೊಡ್ಡ ಸಮಸ್ಯೆ ಆಗುತ್ತೆ. ಭಾರತ ಹೌದು ಓಕೆ, ಹರ್ಮೋಜ್ ಜಲಸಂಧಿ ಮುಚ್ಚಿದಂಥ ಹಿನ್ನೆಲೆಯಲ್ಲಿ ರಷ್ಯಾ, ಅಮೇರಿಕ, ಅಲ್ಜೀರಿಯಾ ಆ ಒಂದು ರಾಷ್ಟ್ರಗಳ ಸಂಪರ್ಕ ಮಾಡಿತ್ತು, ಅವರು ಕೂಡ ಕೊಡ್ತಾ ಇದ್ರು. ಆದರೆ ಅದು ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಟೈಮ್ ಆಗುತ್ತೆ. ಸೊ ಹಾಗಾಗಿ ಉತ್ಪಾದನೆಯನ್ನು ಜಾಸ್ತಿ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಡಲಾಗಿತ್ತು ಸೆಂಟ್ರಲ್ ಗೌರ್ಮೆಂಟಿಂದ. ಅದೇನು ಮಾಡಿದ್ರು ಕೂಡ ಈ ಸಮಸ್ಯೆ ಮಾತ್ರ ಕಂಟಿನ್ಯೂ ಆಗ್ತಾ ಇದೆ.
ಬೆಂಗಳೂರು ಹೊರವಲಯದಲ್ಲಿ ಆಟೋ LPG ಖಾಲಿಯಾಗಿದೆ. ಆಟೋಗಳಿಗೆ ಗ್ಯಾಸ್ ಸಿಗದೆ ಚಾಲಕರು ಕಂಗಾಲಾಗಿದ್ದಾರೆ. ಸ್ಪೆಷಲಿ ಪಾಪ ಆಟೋ ಚಾಲಕರ ಬದುಕಂತೂ ಕೊರೋನಾ ಟೈಮಲ್ಲಿ ನೋಡಿದ್ವಿ ಯಾವ ರೀತಿಯಾಗೆಲ್ಲ ಸಂಕಷ್ಟವನ್ನು ಅನುಭವಿಸಿದ್ರು. ಸೇಮ್ ಸಿಚುಯೇಷನ್ ಇವಾಗ. ಯಾಕೆಂದ್ರೆ ಅವತ್ತು ದುಡಿದು ಅವತ್ತು ತಿನ್ನುವಂತ ಲಕ್ಷಾಂತರ ಜನ ಆಟೋ ಚಾಲಕರಿದ್ದಾರೆ. ಸ್ಥಿತಿವಂತರೆಲ್ಲ ಆಟೋ ಚಾಲಕರು. ಅವತ್ತು ದುಡಿಬೇಕು, ಅವತ್ತು ತಿನ್ಬೇಕು, ಅವತ್ತು ಜೀವನ ನಡೆಸಬೇಕು. ಆದ್ರೆ ಇಲ್ಲಿ ಒಂದ್ ಕಡೆ ಗ್ಯಾಸ್ ರೇಟ್ ಜಾಸ್ತಿ, ಮತ್ತು ಒಂದ್ ಕಡೆ ಗ್ಯಾಸು ಸಿಗ್ತಾ ಇಲ್ಲ. ಓಕೆ ಅಪ್ಪ, ಗ್ಯಾಸ್ ರೇಟ್ ಜಾಸ್ತಿ ಆಗಿದೆ, ಪರವಾಗಿಲ್ಲ, ಅತ್ಲಾಗ ಹಾಕಿಸ್ಕೊಂಡು ಆಟೋವನ್ನು ಹೊಡೆಯೋಣ ಅಂದ್ರೆ ಅದು ಆಗ್ತಾ ಇಲ್ಲ, ಗ್ಯಾಸೇ ಸಿಗ್ತಾ ಇಲ್ಲ. ಗ್ಯಾಸ್ ಸಿಗುವಂತ ಬಂಕ್ಗಳಲ್ಲಿ ಡಬಲ್ ರೇಟು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರು ಏನು ಮಾತನಾಡಿದ್ದಾರೆ ನೋಡ. ಆಟೋ ಸ್ಟಾಕ್ ಇಲ್ಲದು ಈಗ ತುಂಬಾ ಅಂದ್ರೆ ತುಂಬಾ ದೊಡ್ಡ ಸಮಸ್ಯೆ ಆಗ್ತಾ ಇದೆ ಅವರಿಗೆ. ಪಾಪ ಅವ್ರದ್ದು ದುಡಿಮೆ ಇದ್ರೇನೆ ನೆಚ್ಕೊಂಡು ಇದೇ ಮಾಡ್ಬೇಕು ಅವರು. ಈಗ ಬಂಕ್ ಇರೋ ಸ್ಟಾಕ್ ಅಲ್ಲೇ ನಾವು ಇಷ್ಟು ದಿವಸ ಹೆಂಗ ಮ್ಯಾನೇಜ್ ಮಾಡ್ಕೊಂಡಿವಿ. ಬಟ್ ಇವಾಗ ಸ್ಟಾಕ್ ಯಾವ್ದು ಇಲ್ಲ, ಬಂಕ್ ಡ್ರೈ ಆಗಿದೆ, ಬಂಕ್ ಕ್ಲೋಸ್ ಮಾಡಿದೀವಿ. ಕಂಪ್ನಿಯವ್ರು ಕೇಳಿದ್ರೆ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ. ಆದಷ್ಟು ಸ್ಟಾಕ್ ಕೊಡ್ರಿ ಅಂತ ಹೇಳ್ತಿದೀವಿ. ಅವರು ಸ್ಟಾಕ್ ಕೊಟ್ರೆ ನಾವು ಅವ್ರಿಗೆ ಕೊಡ್ತೀವಿ. ಪಾಪ ಆಟೋ ಡ್ರೈವರ್ಸ್ ಎಲ್ಲ ಬಂದು ವಾಪಸ್ ಹೋಗ್ತಿದ್ದಾರೆ. ಪಾಪ ಅವ್ರದ್ದು ಕಷ್ಟ ಭಾರಿ ಆಗ್ತಾ ಇದೆ. ಈಗ ತುಂಬಾ ಅಂದ್ರೆ ತುಂಬಾ ಜನ, ಅರ್ಧ ಜನ ಆಟೋ ಡ್ರೈವರ್ಗಳೆಲ್ಲರೂ ಆಟೋ ಸ್ಟ್ಯಾಂಡಿಗೆ ಹಾಕ್ಬಿಟ್ಟು ಇಲ್ಲಾಂದ್ರೆ ಎಲ್ಲ ಬೇರೆ ಕೆಲಸ ನೋಡ್ಕೊಬೇಕು, ಈ ತರ ತುಂಬಾ ಬೇಜಾರಾಗ್ತಿದ್ದಾರೆ, ಸಫರ್ ಪಡ್ತಿದ್ದಾರೆ. ಅವ್ರಿಗೋಸ್ಕರ ಈಗ ಸ್ಟಾಕ್ ಬಂದ್ರೆ ಅಂತ ಡೈಲಿ ಗಂಟೆಗೆ 10-20 ಆಟೋಗಳು ಬಂದು ವಾಪಸ್ ಹೋಗ್ತಾ ಇದೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸರ್. 55 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಆದ್ರೂ ನಾವು ಇವಾಗ ಏನೋ ದುಡ್ಕೊಂಡ್ ತಿನ್ನೋಣ ಅದು ಆದ ಇಲ್ಲ, ಆ ಪರಿಸ್ಥಿತಿನಾಗಿದ್ದೀವಿ ನೋಡಿ. ಈ ಗ್ಯಾಸ್ ಇದು ಬಾಕ್ಲ ಹಾಕೋದ್ರ, ಇನ್ನು ಇವಾಗ ಪೆಟ್ರೋಲ್ ಹಾಕ್ಸೋದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ, ಪೆಟ್ರೋಲ್ ಓಡಾಡೋಕ್ಕಾಗಲ್ಲ, ನಮ್ಗೇನು ಗಿಟ್ಟಲ್ಲ. ಆಟ ಬಾಡಿಗೆ ಕಟ್ಟಬೇಕು, ಗ್ಯಾಸ್ ಹಾಕ್ಬೇಕು, ಮನೆ ಸಂಸಾರ ನೋಡಬೇಕು, ಜಾಸ್ತಿ ತೊಂದರೆ ಆಗುತ್ತೆ. ಸಿಕ್ಕಾಪಟ್ಟೆ ಸಮಸ್ಯೆ ಆಗ್ತಾ ಇದೆ ಸರ್. 55 ರೂಪಾಯಿ ಇತ್ತು, ಈಗ 80 ರೂಪಾಯಿ ಆಗಿದೆ. ಆದ್ರೂ ನಾವು ಇವಾಗ ಏನೋ ದುಡ್ಕೊಂಡ್ ತಿನ್ನೋಣ ಅದು ಆದ ಇಲ್ಲ, ಆ ಪರಿಸ್ಥಿತಿನಾಗಿದ್ದೀವಿ ನೋಡಿ. ಈ ಗ್ಯಾಸ್ ಇದು ಬಾಕ್ಲ ಹಾಕೋದ್ರ, ಇನ್ನು ಇವಾಗ ಪೆಟ್ರೋಲ್ ಹಾಕ್ಸೋದ್ರೆ ಪೆಟ್ರೋಲ್ ರೇಟ್ ಜಾಸ್ತಿ, ಪೆಟ್ರೋಲ್ ಓಡಾಡೋಕ್ಕಾಗಲ್ಲ, ನಮ್ಗೇನು ಗಿಟ್ಟಲ್ಲ. ಆಟ ಬಾಡಿಗೆ ಕಟ್ಟಬೇಕು, ಗ್ಯಾಸ್ ಇನ್ನು ಧಾರವಾಡದಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ ಎಮರ್ಜೆನ್ಸಿ. ಎಲ್ಲ ಜಿಲ್ಲೆಗಳಲ್ಲೂ ಇರುವಂಥ ಪರಿಸ್ಥಿತಿ ಇದು. ವಿದ್ಯಾರ್ಥಿಗಳಿರುವಂಥ PG ಮೆಸ್ನಲ್ಲಿ ಗ್ಯಾಸ್ ಖಾಲಿ. ಸೌದೆ ಒಲೆ ಮೊರೆ ಹೋಗಿರುವಂಥದ್ದು PG ಮಾಲೀಕರು. ಯಾಕೆಂದರೆ ಅವರೇನು ಹೋಟ್ಲು ಹೋಗೋಣ ಅಂದರೆ ಹೋಟ್ಲಲ್ಲೂ ಕೂಡ ಇಲ್ಲ, ಹೋಟ್ಲು ಕೂಡ ಬಂದಾಗಿದ್ದಾವೆ. ಸೊ ಹೀಗಾಗಿ ಅನಿವಾರ್ಯವಾಗಿ PGಯಲ್ಲಿ ಮಾಡಲೇಬೇಕಾಗಿದೆ ಅಲ್ಲಿ ಉಳ್ಕೊಂಡಂಥವ್ರಿಗೆ. ಜಯನಗರದ ಶ್ರುತ್ರಂ PG ಮಾಲೀಕರಿಂದ ಒಲೆಯಲ್ಲೇ ಅಡುಗೆ ಮಾಡಲಾಗ್ತದೆ. ಅಟ್ಲೀಸ್ಟ್ ಆ ಒಂದು ಆಲ್ಟರ್ನೇಟಿವ್ ವೇ ಹುಡ್ಕೊಂಡಿದ್ದಾರಲ್ಲ ಅವರು. PG ಹೊರಭಾಗದಲ್ಲಿ ಸೌದೆ ಒಲೆ ಮೇಲೆ ಅಡುಗೆಯನ್ನು ತಯಾರು ಮಾಡಲಾಗ್ತಾ ಇದೆ. ಎಷ್ಟು ಸಾಧ್ಯನೋ ಅಷ್ಟು ಮಟ್ಟಿಗೆ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳುವಂಥ ಕೆಲಸವನ್ನು ಮಾಡ್ಕೊಳ್ತಾ ಇದ್ದಾರೆ. ಆಗ್ತಾಯಿದೆ ಅಂದರೆ ಸಿಲಿಂಡ್ರದ್ದು ತುಂಬ ಅಭಾವ ಆಗ್ತಾಯಿದೆ. ನಾವು 2 ಸಿಲಿಂಡರ್ ಕೇಳಿದರೆ ಅವ್ರು 1 ಸಿಲಿಂಡರ್ ಕೊಡ್ತಾ ಇದ್ದಾರೆ. ಆ 1 ಸಿಲಿಂಡರ್ ಒಳಗೆ ನಮಗೆಲ್ಲ ರೆಡಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಒಂದೇ ಸಿಲಿಂಡ್ರಾಗ ಚಪಾತಿ ಮಾಡು, ಅನ್ನ ಸಾಂಬಾರು ಮಾಡು ಅಂದರೆ ಸಾಧ್ಯನೇ ಇಲ್ಲ, ಆಗ್ತಾ ಇಲ್ಲ. ಹಾಗಾಗಿ ನಾವು ಈಗ ಸೌದಿ ಒಲೆಗೆ ಬಂದೇವಿ ಸರ್. ಸೌದಿ ಒಲೆಯಿಂದ ಇಲ್ಲಿ ಅನ್ನ ಸಾಂಬಾರನ್ನು ರೆಡಿ ಮಾಡ್ತಾಯಿದ್ದೀವಿ, ಅಲ್ಲಿ ಚಪಾತಿ ಮಾಡ್ತಾ ಇದ್ದಾರೆ. ಆ ಚಪಾತಿ ಮುಗಿದ್ಮೇಲೆ ಮತ್ತೆ ಒಂದು ಬಾಜಿ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಅಷ್ಟರೊಳಗೆ ಇಲ್ಲಿ ಮುಗಿದಿತ್ತಂದರೆ ಇಲ್ಲಿ ಮಾಡ್ತೀವಿ. ಈ ಥರ ಆಗಿ ನಮ್ಮಲ್ಲಿ ಒಂದು 130-140 ಸ್ಟೂಡೆಂಟ್ ಇದ್ದಾರೆ. ಅವರಿಗೆ ಮತ್ತು ಅನಿವಾರ್ಯ ನಾವು ಏನು ಮಾಡೋಕ್ಕೂ ಆಗಲ್ಲ ಸರ್. ಅಡ್ವಾನ್ಸ್ ಆಗಿ ಅಮೌಂಟು ತೊಗೊಂಡಿದ್ದೀವಿ. ಹಾಗಾಗಿ ಅವರಿಗೆ ಊಟ ಕೊಡೋಕ್ಕೆ ನಾವು ಸೌದೆ ಒಲೆಗೆ ಮೊರೆ ಹೋಗಿದ್ದೀವಿ ಸರ್. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಗತಿ, ಹೋಟೆಲ್ಗಳಲ್ಲಿ ನೋಡಿದ್ವಿ, ವೃದ್ಧಾಶ್ರಮಗಳಲ್ಲಿ ನೋಡಿದ್ವಿ, ಇಂದಿರಾ ಕ್ಯಾಂಟೀನ್ಗಳಲ್ಲಿ ನೋಡಿದ್ವಿ. ಈ PGಗಳಲ್ಲಂತೂ ಅನಿವಾರ್ಯವಾಗಿ ಮಾಡಿಕೊಡ್ಲೇಬೇಕಾಗಿದೆ ಊಟವನ್ನು. ಲಕ್ಷಾಂತರ ಜನ ಉಳ್ಕೊಂಡಿರುವಂಥದ್ದು PGಗಳಲ್ಲಿ. ಅವ್ರು ಯಾವ ರೀತಿಯಾಗಿ ಸಮಸ್ಯೆಯನ್ನು ಸಾಲ್ವ್ ಮಾಡ್ಕೊಳ್ಳುವಂಥ ನಿಟ್ಟಿನಲ್ಲಿ ನೋಡ್ತಾ ಇದ್ದಾರೆ, ಆಲ್ಟರ್ನೇಟಿವ್ ವೇಸನ್ನು ಹುಡುಕ್ತಾ ಇದ್ದಾರೆ ಅಂತ. ಪೃಥ್ವಿ, ಬಹುತೇಕ ಕಡೆಗಳಲ್ಲಿ ಅಂದ್ರೆ ಬೆಂಗಳೂರಿನ ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಯಲ್ಲೂ ಕೂಡ ಈಗ ಗ್ಯಾಸ್ ಅಭಾವ ತಟ್ತಾ ಇರುವಂತದ್ದು. ಅದರಲ್ಲಿ ಪ್ರಮುಖವಾಗಿ ಈ PGಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ಈಗಾಗಲೇ ಒಂದು ಸುತ್ತಿನ ಸಭೆಯನ್ನು ಕೂಡ ಅಂದ್ರೆ ಗವರ್ಮೆಂಟ್ ಹಾಸ್ಟೆಲ್ಗಳಲ್ಲಿ ಆ ಹಾಸ್ಟೆಲ್ ಇನ್ಚಾರ್ಜ್ ಜೊತೆಗೆ ಆಯಾ ಕಾಲೇಜಿನ ವ್ಯಾಪ್ತಿಯಲ್ಲಿ VCಗಳು ಒಂದು ಸಭೆಯನ್ನು ಕೂಡ ಮಾಡಿದ್ದಾರೆ. ಸಭೆಯನ್ನ ಮಾಡಿ ಎಲ್ಲೆಲ್ಲಿ ಗ್ಯಾಸ್ ಅಭಾವ ಆಗುವಂತಹ ಸಾಧ್ಯತೆ ಇದೆಯಾ, ಈ ಎಲ್ಲ ವಿಚಾರಗಳನ್ನ ಪರಿಶೀಲನೆ ನಡೆಸಿ ಅವರು ಸರ್ಕಾರಕ್ಕೆ ವರದಿ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಬಹುತೇಕ ಬೆಂಗಳೂರಿನಲ್ಲಿರುವಂತಹ ಹಾಸ್ಟೆಲ್ಗಳಲ್ಲಿ ಅಷ್ಟೊಂದು ಗ್ಯಾಸ್ ಅಭಾವ
ಆಗುವ ಸಾಧ್ಯತೆ ಇಲ್ಲ ಅನ್ನುವಂತಹ ಒಂದು ಇನ್ಫಾರ್ಮೇಶನ್ ಲಭ್ಯ ಆಗಿದೆ. ಬೆಂಗಳೂರು ಯೂನಿವರ್ಸಿಟಿಯನ್ನ ನೀವು ತಗೊಂಡ್ರೆ, ಜ್ಞಾನಭಾರತಿ ಯೂನಿವರ್ಸಿಟಿ ಇಲ್ಲೆಲ್ಲ ಆಲ್ರೆಡಿ ಇನ್ಚಾರ್ಜ್ ವಿಸಿ ಸಭೆ ಮಾಡಿದ್ದಾರೆ. ಸೊ ಅವ್ರಿಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನುವಂತಹ ವಿಚಾರ ಲಭ್ಯ ಆಗಿದೆ. ಅದನ್ನ ಹೊರತುಪಡಿಸಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇರುವಂತಹ ಪಿಜಿಗಳಲ್ಲಿ, ಕೆಲವೊಂದಿಷ್ಟು ಹಾಸ್ಟೆಲ್ಗಳಲ್ಲಿ ಪರ್ಯಾಯ ವ್ಯವಸ್ಥೆ ಅಂದ್ರೆ ಅವರು ಸೌದೆ ಒಲೆಯ ಮೊರೆ ಹೋಗಿರುವಂತದ್ದು, ಜೊತೆಗೆ ಸೌದೆಯಲ್ಲಿ ಅಡಿಗೆಯನ್ನ ಮಾಡಿ ಈಗ ವಿದ್ಯಾರ್ಥಿಗಳಿಗೆ ಉಣಬಡಿಸ್ತಾ ಇರುವಂತದ್ದು. ಸೊ ಬಹುತೇಕ ಹಾಸ್ಟೆಲ್ಗಳಲ್ಲೂ ಕೂಡ ಈಗ ಅನಿವಾರ್ಯವಾಗಿ ವಿದ್ಯಾರ್ಥಿಗಳಿಗೆ ಅವರು ಆಹಾರವನ್ನ ಮಾಡಲೇಬೇಕು. ನೀವು ಹೇಳ್ದಂಗೆ ಹೊರಗಡೆ ಹೋಗಿ ತಿನ್ನೋಣ ಅಂತ ಹೇಳಿದ್ರೆ ಹೋಟೆಲ್ಗಳಲ್ಲಿ ಕಮರ್ಷಿಯಲ್ ಗ್ಯಾಸ್ ಇಲ್ಲ. ಒಂದು ಕಡೆ ಅನ್ನ ಇದ್ರೆ ಅದಕ್ಕೆ ಸಾಂಬಾರ್ ಇಲ್ಲ, ಇಡ್ಲಿ ಇದ್ರೆ ಚಟ್ನಿ ಮಾತ್ರ ಗತಿ, ಸಾಂಬಾರ್ ಇಲ್ಲ ಅನ್ನೋ ಪರಿಸ್ಥಿತಿ ಇದೆ. ಸೊ ಹಾಗಾಗಿ ಪರ್ಯಾಯ ವ್ಯವಸ್ಥೆಯನ್ನ ಮಾಡಲೇಬೇಕು ಅನ್ನೋ ಕಾರಣದಿಂದ ಈಗ ಬಹುತೇಕ ಕಡೆಯಲ್ಲಿ ಸೌದೆಯ ಮೊರೆಯನ್ನ ಕೂಡ ಹೋಗಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸೌದೆಗಳು ಕೂಡ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಬಂದಿದೆ, ಅದಕ್ಕೂ ಕೂಡ ದರ ಏರಿಕೆ ಆಗಿರೋದ್ರಿಂದ ಏನ್ ಮಾಡಬೇಕು ಅನ್ನುವಂತಹ ಗೊಂದಲದಲ್ಲಿ ಜನಸಾಮಾನ್ಯರು ಅಂದ್ರೆ ಹಾಸ್ಟೆಲ್ ನಲ್ಲಿ ಇರುವಂತಹ ಜನರ ಜೊತೆಗೆ ಒಂದಷ್ಟು ವಿದ್ಯಾರ್ಥಿಗಳು ಕೂಡ ಇರುವಂತದ್ದು. ಇನ್ನು ಬೆಂಗಳೂರಿನಲ್ಲೂ ಅಷ್ಟೇ, ನೀವು ಶಿವಾಜಿನಗರ ಭಾಗಕ್ಕೆ ಹೋದ್ರೆ ಅಲ್ಲಿರುವಂತಹ ಆ ಶಿವಾಜಿನಗರ ಮೆಟ್ರೋ ಸ್ಟೇಷನ್ ಸಮೀಪ ಅಂತೂ ಒಂದು ಗ್ರೌಂಡ್ ನಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ 500ಕ್ಕೂ ಅಧಿಕ ಜನ ಒಂದು ಗ್ಯಾಸ್ಗಾಗಿ ಮುಗಿಬಿದ್ದಂತಹ ಚಿತ್ರಣ ಕಂಡು ಬಂದಿತ್ತು. ಇನ್ನೊಂದು ಕಡೆ ವಿದ್ಯಾರಣ್ಯಪುರ ಸೈಡ್ ಹೋದ್ರೆ ಅಲ್ಲೂ ಕೂಡ ಅಷ್ಟೇ, ಅಲ್ಲೂ ಕೂಡ ಸಾಕಷ್ಟು ಜನ ಎಲ್ಪಿಜಿ ಗೃಹ ಬಳಕೆ ಎಲ್ಪಿಜಿಗೋಸ್ಕರ ಮುಗಿಬಿದ್ದಂತಹ ಚಿತ್ರಣ ಕಂಡು ಬಂದಿತ್ತು. ಸರ್ಕಾರ ಪದೇ ಪದೇ ಹೇಳ್ತಾ ಇದೆ ಗೃಹ ಬಳಕೆಯ ಗ್ಯಾಸ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ನಮ್ಮಲ್ಲಿ ಲಭ್ಯತೆ ಇದೆ, ಕಮರ್ಷಿಯಲ್ ಗ್ಯಾಸ್ಗೆ ಮಾತ್ರ ಅಭಾವ ಆಗ್ತಾ ಇದೆ ಅಂತ. ಆದ್ರೂ ಕೂಡ ಎಲ್ಲ ಕಡೆಯಲ್ಲಿ ಜನ ಮುಗಿಬೀಳ್ತಾ ಇರೋ ಚಿತ್ರಣ ಕಂಡು ಬರ್ತಾ ಇದೆ. ಹಾಗಾದ್ರೆ ಇದು ಏಜೆನ್ಸಿಗಳ ಕಳ್ಳಾಟನ ಅಂತ ಕೇಳಿದ್ರೆ ಬಹುತೇಕ ಏಜೆನ್ಸಿಗಳ ಕಳ್ಳಾಟ ಇರೋದು ಆಲ್ರೆಡಿ ಬೆಂಗಳೂರಿನ ಭಾಗದಲ್ಲಿ ಬೆಳಕಿಗೆ ಬಂದಿದೆ. ಸೊ ಚಿಕ್ಕಜಾಲ ಸೈಡ್ ಹೋದ್ರೆ ನೀವು ಈಗಾಗಲೇ 209 ಸಿಲಿಂಡರ್ ಅನ್ನ ಅಕ್ರಮವಾಗಿ ದಾಸ್ತಾನು ಮಾಡಿಕೊಂಡಿರೋದು ಕಂಡು ಬಂದಿದೆ. ಸೊ ಅನೇಕ ಕಡೆಯಲ್ಲಿ ಏಜೆನ್ಸಿಗಳ ಕಳ್ಳಾಟದಿಂದ ಕೃತಕ ಅಭಾವ ಈ ಗೃಹ ಬಳಕೆ ಎಲ್ಪಿಜಿಗೆ ಶುರುವಾಗಿರುವಂತದ್ದು. ಪೃಥ್ವಿ, ಧನ್ಯವಾದ ಪ್ರಗತಿ ನಿಮ್ಮೆಲ್ಲ ಮಾಹಿತಿಗಾಗಿ. ಕಮರ್ಷಿಯಲ್ ಗ್ಯಾಸ್ ವಿತರಣೆಯಲ್ಲಿ ಆಗ್ತಾ ಇದೆಯಾ ಗೋಲ್ಮಾಲ್ ಅನ್ನುವಂತ ಪ್ರಶ್ನೆ ಇದೆ. ಬೆಂಗಳೂರಿನ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಸಿಗ್ತಾ ಇದೆಯಾ ಗ್ಯಾಸು ಅಂತ. ದೊಡ್ಡ ದೊಡ್ಡ ಹೋಟೆಲ್ನವರಿಗೆ ಮಾತ್ರ ಗ್ಯಾಸ್ ಅನ್ನ ಕೊಡ್ಲಾಗ್ತಾ ಇದೆಯಂತೆ. ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ರಾತ್ರೋರಾತ್ರಿ ಗ್ಯಾಸ್ ಅನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಕದ್ದು ಮಚ್ಚಿ ಗೋಲ್ಮಾಲ್ ಮಾಡ್ತಾ, ಕಳ್ಳಾಟ ಆಡ್ತಾ ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಪೂರೈಕೆ ಆಗ್ತಾ ಇದೆ. ಮೊನ್ನೆ ರಾತ್ರಿಯಿಂದ ಡೆಲಿವರಿ ಆಗ್ತಾ ಇರುವಂಥದ್ದು ಕಮರ್ಷಿಯಲ್ ಗ್ಯಾಸು. ರಾತ್ರೋರಾತ್ರಿ ಲಾರಿಗಳಲ್ಲಿ ತಂದು ಸಿಲಿಂಡರ್ಗಳನ್ನ ಪೂರೈಕೆ ಮಾಡಲಾಗ್ತಾ ಇದೆ. ಎಲ್ಲ ಹೋಟೆಲ್ಗಳಿಗಲ್ಲ, ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸ್ ಪೂರೈಕೆ ಬಗ್ಗೆ ನ್ಯೂಸ್ 18ಗೆ ಮಾಹಿತಿ ಸಿಕ್ಕಿದೆ. ಕದ್ದು ಮುಚ್ಚಿ ರಾತ್ರೋರಾತ್ರಿ ಬಂದು ಕಮರ್ಷಿಯಲ್ ಗ್ಯಾಸ್ಗಳನ್ನು ಕೊಡಲಾಗ್ತಾ ಇದೆ. ಬರೀ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಇದು. ಒಂದೊಂದು ಹೋಟೆಲ್ಗೆ 40ರಿಂದ 50 ಸಿಲಿಂಡರ್ ಪೂರೈಕೆ ಮಾಡಲಾಗ್ತಾ ಇರುವಂಥದ್ರ ಬಗ್ಗೆ ಖಚಿತ ಮಾಹಿತಿ ಇದೆ. ಆದರೆ ಈ ಬಗ್ಗೆ ಒಪ್ಪಿಕೊಳ್ಳೋಕೆ ಹಿಂದೇಟನ್ನು ಹಾಕ್ತಾ ಇರುವಂಥದ್ದು ಹೋಟೆಲ್ ಮಾಲೀಕರು. ಅವ್ರಿಗೇನು ಹೋಟ್ಲು ನಡೆದ್ರೆ ಸಾಕು, ಹೆಂಗೆ ಕೊಡ್ತಾರೋ ಬಿಡ್ತಾರೋ, ಅದನ್ನು ಕೇಳಿದ್ರೆ ಹಂಗೆಲ್ಲ ಇಲ್ಲ, ನಾವು ಮಾತಾಡಲ್ಲ ಅಂತ ಹೇಳ್ತಾರೆ. ಏಜೆನ್ಸಿಗಳಿಂದ ಒಂದು ಕಣ್ಣಿಗೆ ಸುಣ್ಣ, ಮತ್ತೊಂದು ಕಣ್ಣಿಗೆ ಬೆಣ್ಣೆ ಅನ್ನುವಂಥ ಪ್ರಶ್ನೆ ಇದಿದೆ. ಪ್ರಭಾವಿಗಳು ದೊಡ್ಡ ದೊಡ್ಡ ಹೋಟೆಲ್ಗಳಿಗೆ ಮಾತ್ರ ಗ್ಯಾಸನ್ನು ಪೂರೈಕೆ ಮಾಡಲಾಗ್ತಾ ಇದೆ. ಮಧ್ಯಪ್ರಾಚ್ಯ ಯುದ್ಧ ಹಿನ್ನೆಲೆಯಲ್ಲಿ ದೇಶದೆಲ್ಲೆಡೆ ಗ್ಯಾಸ್, ಪೆಟ್ರೋಲ್, ಡೀಸೆಲ್ ಅಭಾವ ಎದುರಾಗಿದೆ ಎಂಬ ಕೃತಕ ಅಭಾವ ಸೃಷ್ಟಿಸುವಂತ ಪ್ರಯತ್ನ ಕೆಲವರಿಂದ ನಡೀತಾ ಇದೆ. ಕೆಲ ಏಜೆನ್ಸಿಗಳು ಅನಧಿಕೃತವಾಗಿ ಸ್ಟಾಕ್ ಇಟ್ಕೊಳ್ತಾ ಇದ್ದಾರೆ. ಕೆಲವರು ಲಭ್ಯತೆ ಇದ್ರೂ ಕೂಡ ಅದನ್ನು ಅಕ್ರಮವಾಗಿ ಸ್ಟಾಕ್ ಮಾಡಿಟ್ಕೊಂಡು ಗ್ರಾಹಕರಿಗೆ ನೀಡ್ದನೆ ಹೆಚ್ಚು ಬೆಲೆಗೆ ಕಾಳಸಂತೆಯಲ್ಲಿ ಮಾರಾಟವನ್ನ ಮಾಡ್ತಾ ಇದ್ದಾರೆ. ಇಂಥ ಕಾಳಸಂತೆಕೋರರ ಬಗ್ಗೆ ನಿಮ್ಮ ಗಮನಕ್ಕೆ ಬಂದ್ರೆ, ನೀವು ಇಂಥ ಕಾಳಸಂತೆಕೋರರ ಕೃತ್ಯ ಕಂಡ್ರೆ ತಕ್ಷಣ ವಿಡಿಯೋ ಮಾಡಿ ನ್ಯೂಸ್ 18 ಕನ್ನಡಕ್ಕೆ ಕಳಿಸಿ. ನಾವು ಅದನ್ನು ಸಂಬಂಧಪಟ್ಟಂಥ ಇಲಾಖೆಗೆ ತಲುಪಿಸುವಂಥ ಕೆಲಸವನ್ನು ಮಾಡ್ತೇವೆ. ನ್ಯೂಸ್ 18 ಜೊತೆ ಕೈ ಜೋಡಿಸಿ ಕೃತಕ ಅಭಾವ ಸೃಷ್ಟಿಯಾಗೋದನ್ನು ತಪ್ಪಿಸಿ. ಇದು ನ್ಯೂಸ್ 18ನ ಕಳಕಳಿ. ಗ್ಯಾಸ್, ಪೆಟ್ರೋಲ್, ಅಡುಗೆ ಎಣ್ಣೆ ಅನಧಿಕೃತವಾಗಿ ಸ್ಟಾಕ್ ಮಾಡ್ತಿದ್ದಾರೆ. ಕಾಳಸಂತೆಯಲ್ಲಿ ಮಾರಾಟ ಮಾಡ್ತಿದ್ದಾರೆ. ಕೃತಕ ಅಭಾವ ಸೃಷ್ಟಿ ಮಾಡ್ತಿದ್ದಾರೆ. ಅಕ್ರಮ ವೀರರ ವಿರುದ್ಧ ನ್ಯೂಸ್ 18 ಸಮರ. ವಿಡಿಯೋ ಮಾಡಿ 6304923023ಕ್ಕೆ ಕಳುಹಿಸಿ. ಬನ್ನಿ, ಕಾಳ ಸಂತೆಕೋರರಿಗೆ ಬ್ರೇಕ್ ಹಾಕೋಣ. ಇದು ನ್ಯೂಸ್ 18 ಕಳಕಳಿ.